ವೈ ಯು ಮೈಟ್ ಬಿ ಆಫರ್ಡ್ ಇಂಡಕ್ಷನ್ ಇನ್ ಪ್ರೆಗ್ನೆನ್ಸಿ ಅಂತ ಲೆಟ್ಸ್ ಬ್ರೇಕ್ ಇಟ್ ಡೌನ್. ನಿಮ್ಮ ಹೆಲ್ತ್ ಅಥವಾ ಬೇಬಿ ಹೆಲ್ತ್ ಬಗ್ಗೆ ಏನಾದರೂ ಕನ್ಸರ್ನ್ ಇದ್ದರೆ ನ್ಯಾಚುರಲ್ ಆಗಿ ಲೇಬರ್ ಸ್ಟಾರ್ಟ್ ಆಗೋದಕ್ಕಿಂತ ಬೇಬಿನ ಅರ್ಲಿಯಾಗಿ ಡೆಲಿವರಿ ಮಾಡೋದು ಸೇಫ್ ಅನಿಸಿದ್ರೆ ಇಂಡಕ್ಷನ್ನ ಸಜೆಸ್ಟ್ ಮಾಡ್ತಾರೆ. ಮೆನಿ ಟೈಮ್ಸ್ ಇಂಡಕ್ಷನ್ ಆ್ಯಕ್ಚುಲಿ ಒಂದು ಟ್ರೇಡ್ ಆಫ್ ಬಿಟ್ವೀನ್ ಬೇಬಿ ಅರ್ಲಿಯಾಗಿ ಬರೋದು ವರ್ಸಸ್ ಪ್ರೆಗ್ನೆನ್ಸಿ ಇನ್ನೂ ಕಂಟಿನ್ಯೂ ಆಗೋದು. ಯೂಶಲಿ ಬೇಬಿ ವೂಮ್ನಲ್ಲಿ ಸೇಫಾಗಿ ಎಷ್ಟು ಜಾಸ್ತಿ ಕಾಲ ಇರಕ್ಕೆ ಸಾಧ್ಯನೋ ಅಷ್ಟು ಬೆಟರು. ಆ ಫೈನಲ್ ವೀಕ್ಸಲ್ಲಿ ಬ್ರೈನ್, ಲಂಗ್ಸ್, ಲಿವರ್, ಬೇಬಿ ಫೀಡಿಂಗ್ ಎಬಿಲಿಟೀಸ್ ಎಲ್ಲ ಮೆಚ್ಯೂರ್ ಆಗುತ್ತೆ. ಇಂಡಕ್ಷನ್ನ ತುಂಬ ಸಲ ಫ್ಯೂಚರಲ್ಲಿ ರಿಸ್ಕ್ ಆಗ್ಬೋದು ಅಂತ ಸಜೆಸ್ಟ್ ಮಾಡ್ತಾರೆ. ಆದರೆ ಈ ರಿಸ್ಕ್ ಬಗ್ಗೆ ಆ್ಯಂಡ್ ಇಂಡಕ್ಷನ್ ಮಾಡಿದ್ರೆ ಆ ರಿಸ್ಕ್ ಕಮ್ಮಿ ಆಗತ್ತಾ ಅನ್ನೋದ್ರ ಬಗ್ಗೆ ರಿಸರ್ಚ್ ಆಗಲಿ ಎವಿಡೆನ್ಸ್ ಆಗಲಿ ಕೆಲವು ಸಲ ಸ್ಟ್ರಾಂಗ್ ಆಗಿರೋದಿಲ್ಲ. ಅದಕ್ಕೆ ಡಿಸಿಷನ್ ಯಾವಾಗಲೂ ನಿಮ್ಗೆ ಯಾವ್ದು ಕರೆಕ್ಟ್ ಅನ್ಸುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಂಡಕ್ಷನ್ ಹೆಲ್ಪ್ ಆಗ್ಬೋದು, ಸೊ ವೈ ನಾಟ್ ಡೂ ಇಟ್? ಅಥವಾ ಕ್ಲಿಯರ್ ಬೆನಿಫಿಟ್ ಇಲ್ಲದೆ ಇದ್ದರೆ ಇಂಡಕ್ಷನ್ ಯಾಕೆ ಮಾಡಬೇಕು? ಥಿಂಕ್ ಅಬೌಟ್ ಇಟ್. ನೆಕ್ಸ್ಟ್ ರೀಲ್ಸಲ್ಲಿ ಇಂಡಕ್ಷನ್ ಆಫರ್ ಮಾಡೋ ಕಾಮನ್ ರೀಸನ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ಯು ಕ್ಯಾನ್ ಮೇಕ್ ಕಾನ್ಫಿಡೆಂಟ್ ಇನ್ಫಾರ್ಮ್ಡ್ ಚಾಯ್ಸಸ್.